ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಶಿಕ್ಷಕರು ಅಂದರೆ ವಿದ್ಯಾರ್ಥಿಗಳಿಗೆ ಎಲ್ಲಿಲ್ಲದ ಗೌರವ, ಅದರಂತೆ ಪೋಷಕರಿಗೂ ಸಹ ಸಾಕಷ್ಟು ಶಿಕ್ಷಕರಿಗೆ ಗೌರವವನ್ನು ಕೊಡ್ತಾರೆ. ಯಾಕಪ್ಪ ಅಂದರೆ ಮಕ್ಕಳಿಗೆ ಒಂದು ಶಿಕ್ಷಣ ಹೇಳ್ಕೊಡುವಂಥ ಶಿಕ್ಷಕರು ನಮಗೆ ಒಂದು ಪೂಜ್ಯ ಭಾವನೆಯಿಂದ ಅಂತ ಹೇಳಿ ಕಾಣ್ತಾರೆ. ಅದೇ ರೀತಿ ಆದರೆ ಜೋಳದಾಳನ ಒಂದು ಶಾಲೆಯಲ್ಲಿ ಎಲ್ಲವೂ ವಿಚಿತ್ರ. ಯಾಕಪ್ಪ ಅಂತಂದರೆ ಇಲ್ಲಿ ಇಡೀ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಮುಖ್ಯ ಶಿಕ್ಷಕರು ನಮಗೆ ಬೇಡವೇ ಬೇಡ ಅಂಥೇಳಿ ಪ್ರತಿಭಟನೆ ಮಾಡ್ತಿರೋದನ್ನ ನಾವು ಕಾಣ್ಬೋದಾಗಿದೆ. ಯಾಕಪ್ಪ ಅಂತಂದರೆ ಇಲ್ಲಿನ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಕರ್ತವ್ಯ ನಿರ್ವಹಿಸ್ತಿದ್ದಂಥ ಮುಖ್ಯ ಶಿಕ್ಷಕರು ನಮಗೆ ಸರಿಯಾದ ರೀತಿ ಮಕ್ಕಳಿಗೆ ಸ್ಪಂದಿಸ್ತಿಲ್ಲ, ಹಾಗೆಯೇ ಸಹ ಶಿಕ್ಷಕರಿಗೂ ಸ್ಪಂದಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಶಾಲಾಭಿವೃದ್ಧಿ ಸಮಿತಿ ಹಾಗೆಯೇ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಒಂದು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಕೃಷ್ಣ ಪ್ರಸಾದ್ರವರು ಭೇಟಿ ನೀಡಿಬಿಟ್ಟು ಗ್ರಾಮಸ್ಥರ ಹಾಗೆಯೇ ಶಿಕ್ಷಕರ ಮತ್ತು ಮುಖ್ಯ ಶಿಕ್ಷಕರ ಅಹವಾಲುಗಳನ್ನು ಸ್ವೀಕರಿಸಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ದಿನಗಳಿಂದ ಈ ಸಮಸ್ಯೆ ನಡೀತಾ ಬಂದಿದ್ದು, ಇದಕ್ಕೆ ಒಂದು ಪರಿಹಾರವನ್ನು ಸಹ ಕೊಂಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಭೇಟಿ ನೀಡಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ BO ಆದಂಥ ಜಯಪ್ಪನವರು ಹಾಗೆಯೇ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಮಲ್ಲಿಕಾರ್ಜುನ್ ಸೇರಿದಂತೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ಹಾಗೆಯೇ ಗ್ರಾಮದ ಮುಖಂಡರಾದ ಕುಮಾರ್ ತಳವಾರ್ ಸೇರಿದಂತೆ ಇತರ ಸಂದರ್ಭದಲ್ಲಿ ಹಾಜರಿದ್ದು ಬಂದಂಥ ಅಧಿಕಾರಿಗಳಿಗೆ ಈ ವಿಷಯದ ಕುರಿತು ಅಹವಾಲುಗಳನ್ನು ಸಹ ಸಲ್ಲಿಸಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಅದೇ ಒಂಥರ ಬಾಯ್ಪಾಠ. ಆಮೇಲೆ ಶೌಚಾಲಯ ನಿರ್ವಹಣೆ ಸರಿ ಇಲ್ಲ ಸರ್. ಮಕ್ಕಳಿಗೆ ಅದಕ್ಕೆ ಫಂಡ್ ಹಾಕಿದ್ರು ಸರಿಯಾಗಿ ದುಡ್ಡು ಕೊಟ್ಟರೆ ಸರಿಯಾಗಿ ಇದು ಮಾಡ್ತಾರೆ. ಯಾರೇ ಆಗಲಿ ಶೌಚಾಲಯ ನಿರ್ವಹಣೆ ಇಲ್ಲ. ಆಮೇಲೆ ಶಿಕ್ಷಕರ ಮೇಲೆ ದೌರ್ಜನ್ಯ, ಟೀಚರ್ಸ್ಗಳ ಮೇಲೆ ಜಾತಿ ಹೆಸರು ಹೇಳ್ಕೊಂಡು ದೌರ್ಜನ್ಯ ಮಾಡೋದು. ಆಮೇಲೆ ಶಾಲೆಗೆ ಬರ್ತಕ್ಕಂಥ ಅನುದಾನ ಕ್ಲೀನಾಗಿ ಬಳಕೆ ಆಗಿಲ್ಲ ಸರ್. ಒಂದೊಂದ್ಸರಿ ನಿಮ್ಮ ಶಾಲೆಗೆ ಬರೆಯೋಕ್ಕೆ ಸೀಮೆ ಸುಣ್ಣಕ್ಕೆ ಗತಿ ಇರೋಲ್ಲ. ಇಲ್ಲಿ 10 ದಿವಸ ಕಸನೇ ಹೊಡೆದಿಲ್ಲ ಕಸ್ಮರಿಗೆಲ್ಲದಕ್ಕೆ. ಈ ಶಾಲೆಗೆ ಕರೆದು ಕೇಳ್ರಿ, ನಿಮ್ಮ STMC ಎಲ್ಲ ಡೋಂಟ್ ಕೇರ್, ಇಲ್ಲೇನು ಹೇಳಂಗಿಲ್ಲ. ಒಂದು ಸ್ಟೆಪ್ಲರ್ ಪಿನ್ ಇಲ್ಲ ಅಂದರೆ ನಿಮ್ಮ ಶಾಲೆ ಎಷ್ಟು ದುಸ್ಥಿತಿ ಐತಿ ಕೇಳಿ ಸರ್. ಅದಕ್ಕೆಲ್ಲ ಅನುದಾನ ಆಗ್ತಿರಲ್ಲ, ನೀವು ಆಗ್ತೀರಾ? ಕೇಳ್ರಿ ನಿಮ್ಮ ಟೀಚರ್ಸ್ಗಳಿಗೆ. ಒಂದು ವೈಟ್ ಪೇಪರ್ ಶೀಟು ಸಹ ವಾಯಮಾರೋ ಸ್ವಂತ ದುಡ್ಡನ್ನ ತಂದು ಈ ಕ್ಲರ್ಕ್ಗಳಾಗಲಿ ಟೀಚರ್ಸ್ಗಳಾಗಲಿ ಅವ್ರು ಇಟ್ಕೊಂಡಾರೆ ಸರ್. ಕೊಡ್ಸಿದ್ರೆ ಕೇಳಿ ಸರ್. ಇವ್ರನ್ನ ಟೀಚರ್ ಕರೆಸ್ರಿ, ಕರಿಯಪ್ಪ ಟೀಚರ್ಸ್ಗಳನ್ನ ಸರ್. ಒಂದು ಬೀರಿಂದ ಲಾಕ್ ಸರಿ ಇರಲ್ಲ ನಿಮ್ಮ ಶಾಲೆ ಬೀರಿಂದು. ಮೊನ್ನೆ 3,500 ಕೊಟ್ಟು ನಾನೇ ರೆಡಿ ಮಾಡಿಸಿದ್ದೀನಿ. ಮೇಡಮ್ ಅದು ದುಡ್ಡು ಕೊಡ್ರಿ ಅಂತ ಮೊನ್ನೆ ಕೇಳಿದ್ಗೆ ಇವ್ರು ಹೇಳಿದ್ರು, ಕೊಡ್ರಿ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಇವ್ರು ಕೇಳ್ರಿ, ಹೇಳಿದ್ರೆ ಇಲ್ಲ. ನಿಮಗೆ ರೆಡಿ ಮಾಡ್ಸಕ್ಕೆ ನಾನು ಹೇಳಿದ್ನ? ಅವಕ್ಕೆಲ್ಲ ದುಡ್ಡು ಹಾಕಲ್ಲ ಸರ್ ನೀವು ಶಾಲೆ ಇವಕ್ಕೆ ಪೀಠೋಪಕರಣ ದುರಸ್ತಿಗೆ ದುಡ್ಡು ಹಾಕ್ತಿರಲ್ಲ ಸರ್. ಮತ್ತು ಅದೆಲ್ಲ ದುಡ್ಡೆಲ್ಲ ಎಲ್ಲಿ ಹೋಗೋದು ಸರ್? ಅದನ್ನೆಲ್ಲ ನಾವು ಲೆಕ್ಕ ಕೇಳಿದರೆ ನಮ್ಮಲ್ಲಿ ತಪ್ಪು ಹೊರ್ತಾರೆ. ನಾನು ಕರೆಕ್ಟಾಗಿದ್ದೀನಿ. ಶಾಲಾ ಅನುದಾನ ಕ್ಲೀನಾಗಿ ಬಳಸ್ಕೋಬೇಕಲ್ಲ ಸರ್. ಹೆಣ್ಮಕ್ಳಿಗೆ ಹಂಗಿಲ್ಲ ಹೆಣ್ಮಕ್ಳು ಮೆನ್ಸಸ್ ಆಗ್ಯಾರ ಅಂದರೆ ಹುಡುಗರು ಬರೋರು ಸರ್, ಹುಡುಗಿಯರು ಇಲ್ಲಿಗೆ ಬರೋರು. ಹೌದಮ್ಮ ಬಟ್ಟೆ ಎಲ್ಲ ಆಗೈತೆ, ಹೌದಮ್ಮ ತಿರುಗು ಅಂದರೆ ನೋಡ್ತಿದ್ರು. ಹಂಗಾರೆ ಕ್ಲಾಸ್ ರೂಮಿಗೆ ಹೋಗ್ಬೇಡಮ್ಮ ನೀನು ಅಂತೇಳಿ ಪ್ಯಾಡ್ ಕೊಟ್ಟು ಒಂದು ಹುಡುಗಿನ ಜೊತೆ ಮಾಡಿ ಶೌಚಾಲಯಕ್ಕೆ ಕಳಿಸ್ತೈತೆ. ಅದನ್ನೇ ಅವರು ತಪ್ಪಾಗಿ ತೆಗೆಸಿ ನೋಡ್ತಾರೆ, ಹಂಗೆ ನೋಡ್ತಾರೆ ಅಂತೆಲ್ಲ ಕಂಪ್ಲೇಂಟ್ ಮಾಡಿದರು. ಅದು ಸರಿ ಇಲ್ಲ, ಊಟ ಸರಿ ಇಲ್ಲ, ಬಾಳೆಹಣ್ಣು ಸರಿ ಇಲ್ಲ. ನಾನು ಡೈಲಿ ಹೋಗಿ ಬಾಳೆಹಣ್ಣು ಮಂಡಿಯಿಂದ ಡೈಲಿ ಬೇರೆ ಬೇರೆ ದಿನಾಲು ಫ್ರೆಶ್ ಬಾಳೆಹಣ್ಣು ತಂದು ಮಂಡಿಯಿಂದ ತಂದು ಕೊಡ್ತಿದ್ವಿ. ನಾನು ಇಲ್ಲದ ಟೈಮ್ನಾಗೆ ಮಾರುತಿರಾವ್ ಅಂತ ಇದ್ದರು, ಅವ್ರು ತಂದು ಕೊಡ್ತಾಯಿದ್ರು ನಾನು ಹೋಗ್ತೀರಾ ಅಂತಾಗ. ಈ ರೀತಿಯಾಗೆಲ್ಲ ಮಾಡಿ ಆರೋಪಗಳು ಮಾಡಿದರು. ತನಿಖೆ ಆಯಿತು. ಮತ್ತೆ ನನ್ನ ಉದ್ದೇಶಪೂರ್ವಕ ಯಾವ ಸರ್ ಬೇಸಿಗೆ ರಜೆಯಲ್ಲಿ ಶಿಶುಪಾಲ ಶಾಸಕರಿಗೆ ಸರ್, ನಾನು BO ಸರ್ ಹತ್ರ ಮಾತಾಡಿದಾಗ ಶಾಸಕರು ಹೇಳಿದ್ದಾರೆ ಹಾಕಿದೆ. 2 ತಿಂಗಳಂತ ಹಾಕಿದೆ ಸರ್. ಸ್ಯಾಂಕ್ಷನ್ ಆಗಲೇ ಇಲ್ಲ, ಇದುವರೆಗೂ ಸ್ಯಾಂಕ್ಷನ್ ಆಗಿಲ್ಲ. ರಜೆನ ಸ್ಯಾಂಕ್ಷನ್ ಆಗಿಲ್ಲ ಸರ್. 1 ತಿಂಗಳಾದಮೇಲೆ ವಾಪಸ್ ಬಂದಿದ್ದಕ್ಕೆ ನೆಕ್ಸ್ಟ್ ಮೀಟಿಂಗಲ್ಲಿ ಅಂದರೆ ಪ್ರಾರಂಭೋತ್ಸವ ಅವತ್ತೇ ಏನು ಮಾಡಬೇಕು, ಸ್ಟ್ರೈಕ್ ಮಾಡ್ತೀವಿ, ಶಾಲೆಗೆ ಬೀಗ ಹಾಕ್ತೀವಿ ಅಂತೆಲ್ಲ ಕುಮಾರಣ್ಣ ರೋಡಲ್ಲಿ ಹೇಳಿದರು. ಸರ್ ಒಂದ್ಸರಿ ಹೇಳಿದರು, ಒಂದ್ಸರಿ ಮಾಡ್ಬೇಕಂತ ಇದ್ದಾರೆ, ಸ್ಟ್ರೈಕ್ ಮಾಡ್ಬೇಕಂತ. ಅದಕ್ಕೆ ನಾನು ಸರ್ಗೆ ಒಂದು ಲೆಟ್ರು ಬರೆದೆ, ಹಿಂಗೆ ಪ್ರಾರಂಭೋತ್ಸವ ದಿನ ಹಿಂಗೆ ತೊಂದರೆ ಕೊಡ್ಬೇಕಂತಿದ್ದಾರೆ ಸರ್ ಅಂತೇಳಿ ಅದನ್ನು ನನಗೆ ಇದು ಮಾಡ್ರಿ ಅಂತ ಕೇಳ್ಕೊಂಡೆ. ಅವತ್ತೇನು ನಡೀಲಿಲ್ಲ, ಸ್ಟ್ರೈಕ್ ಏನು ನಡೀಲಿಲ್ಲ. ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಕರೆದ್ವಿ. ಅದರಲ್ಲೂ ನೀವು ಯಾಕೆ ಬಂದ್ರಿ,
ರಜೆ ಹಾಕಿದ್ರಲ್ಲ 2 ತಿಂಗಳು, ನೀವು ಯಾಕೆ ಜಾಯಿನ್ ಆದ್ರಿ ಅಂತೇಳಿ ನನ್ನನ್ನು ಭಾಳ ಅವಮಾನಕರವಾಗಿ ನೀವು ಯಾಕೆ ಬಂದ್ರಿ ಅಂತೇಳಿ ಪ್ರಶ್ನೆ ಮಾಡಿ. ಟೀಚರ್ಸು ಕೇಳಿದರು. ಅಲ್ಲಿ ಬಂದಾಗ ಗಾಣದ ಕಟ್ಟೆ ಇಬ್ಬರು ಯಾರೋ ವ್ಯಕ್ತಿಗಳು, ಜಯಣ್ಣ ಆಮೇಲೆ ಮೆಂಬರ್ ನಮ್ಮ ವ್ಯಕ್ತಿಗಳಲ್ಲ, ಅವರು ಯಾವ ಸರ್ ಬೇಸಿಗೆ ರಜೆಯಲ್ಲಿ ಶಿಶುಪಾಲ ಶಾಸಕರಿಗೆ ಸರ್, ನಾನು BO ಸರ್ ಹತ್ರ ಮಾತಾಡಿದಾಗ ಶಾಸಕರು ಹೇಳಿದ್ದಾರೆ ಹಾಕಿದೆ. 2 ತಿಂಗಳು ಅಂತ ಹಾಕಿದೆ ಸರ್, ಸ್ಯಾಂಕ್ಷನ್ ಆಗಲೇ ಇಲ್ಲ. ಇದುವರೆಗೂ ಸ್ಯಾಂಕ್ಷನ್ ಆಗಿಲ್ಲ, ರಜೆನೇ ಸ್ಯಾಂಕ್ಷನ್ ಆಗಿಲ್ಲ ಸರ್. ನಾನು 1 ತಿಂಗಳಾದ್ಮೇಲೆ ವಾಪಸ್ ಬಂದಿದ್ದಕ್ಕೆ ನೆಕ್ಸ್ಟ್ ಮೀಟಿಂಗಲ್ಲಿ ಅಂದರೆ ಪ್ರಾರಂಭೋತ್ಸವ ಅವತ್ತೇ ಏನು ಮಾಡಬೇಕು, ಸ್ಟ್ರೈಕ್ ಮಾಡ್ತೀವಿ, ಶಾಲೆಗೆ ಬೀಗ ಹಾಕ್ತೀವಿ ಅಂತೆಲ್ಲ ಕುಮಾರಣ್ಣ ರೋಡಲ್ಲಿ ಹೇಳಿದರು. ಸರ್ ಒಂದ್ಸರಿ ಹೇಳಿದರು, ಒಂದ್ಸರಿ ಮಾಡ್ಬೇಕಂತ ಇದ್ದಾರೆ, ಸ್ಟ್ರೈಕ್ ಮಾಡ್ಬೇಕಂತ. ಅದಕ್ಕೆ ನಾನು ಸರ್ಗೆ ಒಂದು ಲೆಟ್ರ್ ಬರೆದೆ, ಹಿಂಗೆ ಪ್ರಾರಂಭೋತ್ಸವ ದಿನ ಹಿಂಗೆ ತೊಂದರೆ ಕೊಡ್ಬೇಕಂತಿದ್ದಾರೆ ಸರ್ ಅಂತೇಳಿ, ಅದನ್ನ ನನಗೆ ಇದು ಮಾಡ್ರಿ ಅಂತ ಕೇಳ್ಕೊಂಡೆ. ಅವಾಗ ಅವತ್ತೇನು ನಡೀಲಿಲ್ಲ, ಸ್ಟ್ರೈಕ್ ಏನು ನಡೀಲಿಲ್ಲ. ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಕರೆದ್ವಿ. ಅದರಲ್ಲೂ ನೀವು ಯಾಕೆ ಬಂದ್ರಿ, ರಜೆ ಹಾಕಿದ್ರಲ್ಲ 2 ತಿಂಗಳು, ನೀವು ಯಾಕೆ ಜಾಯಿನ್ ಆದ್ರಿ ಅಂತೇಳಿ ನನ್ನನ್ನು ಭಾಳ ಅವಮಾನಕರವಾಗಿ ನೀವು ಯಾಕೆ ಬಂದ್ರಿ ಅಂತೇಳಿ ಪ್ರಶ್ನೆ ಮಾಡಿ. ಟೀಚರ್ಸು ಕೇಳಿದರು. ಅಲ್ಲಿ ಬಂದಾಗ ಗಾಣದ ಕಟ್ಟೆ ಇಬ್ಬರು ಯಾರೋ ವ್ಯಕ್ತಿಗಳು, ಜಯಣ್ಣ ಆಮೇಲೆ ಮೆಂಬರ್ ನಮ್ಮ ವ್ಯಕ್ತಿಗಳಲ್ಲ, ಅವರು ಹೋಗಿದ್ರಲ್ಲ, 3ನೇ ತಾರೀಕು ಎಲ್ಲರನ್ನ STMC ಡೆಮಾಲಿಶ್ ಮೇಡಮ್, ಡೆಮಾಲಿಶ್ ಫೈಲ್ ಕೊಡ್ರಿ. ಡೆಮಾಲಿಷನ್ ಆಯ್ತು 2 ವರ್ಷ. ಈ ಮೊದಲು ನಾನು TGT ಆಗಿ ವರ್ಕ್ ಮಾಡಿದ್ದೆ ಸರ್. ಈ ಶಾಲೆಗೆ ಬಂದ್ಮೇಲೆ ಫಸ್ಟ್ ಇನ್ನೊಬ್ರು ಗಣಿತ ಶಿಕ್ಷಕಿ ಇದ್ರು. ಅದಕ್ಕೆ ಇವ್ರೇನ್ ಮಾಡಿದ್ರು, ನೀವು ಬಿಸಿ ಊಟದ್ದೆಲ್ಲ ನೀವೇ ನೋಡ್ಕೋಬೇಕು ಅಂತ ಹೇಳಿ ನನಗೆ ಹಾಕಿದ್ರು ಸರ್ ಚಾರ್ಜ್. ಬೇಡ, ನಾನು ಸ್ವಲ್ಪ ಎಲ್ಲ ಇದು ಗಣಿತ ಅಲ್ವಾ ಟಫ್ ಆಗುತ್ತೆ ಅಂತ ಅದನ್ನು ಕೇಳಿಲ್ಲ ಸರ್. ಎಲ್ಲಕ್ಕೂ ಬರೀ ಬಿಸಿ ಊಟದ ಕೆಲಸನೇ ನನಗೆ ಜಾಸ್ತಿ ಆಗ್ತಾ ಇತ್ತು ಸರ್. 10th 1 ಕ್ಲಾಸು ಕೊಡ್ಲಿಲ್ಲ, ನಾವಿಬ್ರು ಹಂಚ್ಕೊಂಡಿದ್ವಿ ಸರ್ ಲೆಸನ್ಸ್ ಎಲ್ಲ. ಒಂದೊಂದು ಲೆಸನ್ ಆಗಿತ್ತಷ್ಟೇ. ನೀವು ಮಾಡೋದು ಮಕ್ಳಿಗೆ ಅರ್ಥ ಆಗಲ್ಲಂತೆ, ಹಾಗೆ ಹೀಗೆ ಸುಮ್ಮನೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಸರ್ ನನ್ನ ಮೇಲೆ. ನನ್ನನ್ನು ಕಂಡ್ರೆ ಹೊಟ್ಟೆ ಆಗ್ತಿರ್ಲಿಲ್ಲ ಸರ್ ಯಾವಾಗ್ಲೂ. ಏನಂದ್ರೆ ವಾಶ್ರೂಮಿಗೆ ಒಂದ್ಸಲ ಹೋಗ್ತಿದ್ದೀನಿ, ಮಧ್ಯದಲ್ಲಿ ಕ್ಲಾಸ್ ಬಿಟ್ಟು ನೀವು ಹೋಗಂಗಿಲ್ಲ ಅಂತ ಹೇಳಿದ್ರು. ಅದೇ ಅವ್ರು ಕರೆದಾಗ ಮೆಷಿನಿಗೆಲ್ಲ ಹಿಟ್ಟು ಇದನ್ನ ಹಾಕಿ ಸಾಂಬಾರ್ ಪುಡಿ ಅಂಥವಕ್ಕೆಲ್ಲ ನಮ್ಮನ್ನು ಬಳಕೆ ಮಾಡ್ಕೊತಾ ಇದ್ರು. ಬ್ಯಾಂಕಿಗೆ ಚೆಕ್ ಕೊಟ್ಬಿಟ್ಟು 20 ಸಲ ಕಳಿಸ್ತಿದ್ರು. ಕ್ಲಾಸ್ ಎಂಗೇಜ್ ಆಗಿದೆ ಆಮೇಲೆ ಮಾಡ್ತೀನಿ ಅಂತ ಕೇಳ್ತಿರ್ಲಿಲ್ಲ. ಅವ್ರು ಹೇಳ್ದಂಗೆ ಆಗ್ಬೇಕು ಸರ್. ಇದೇ ರೀತಿ ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಾ ಇರ್ಬೇಕಾದ್ರೆ ಅವ್ರು ಹೋಗಿದ್ರು ಸರ್ ಮ್ಯಾಥ್ಸ್ ಟೀಚರ್. ನಂತರ ಪೂರ್ತಿ ನಾನೇ ವಹಿಸ್ಕೊಂಡಲ್ಲ. ಅವಾಗ ಮತ್ತೆ 10th ಮಕ್ಕಳಿಗೆ ಅದು ಇವಾಗ ಮುಂಚೆ ಆದ್ರೆ 10th ನೀವು ತಗೊಳಂಗಿಲ್ಲ, ನೀವು ಫಸ್ಟ್ ಬಂದಿದ್ದೀರಾ ಇನ್ನ ಅಂತ ಹೇಳ್ತಿದ್ರು. ಅವ್ರು ಹೋದ್ಮೇಲೆ ಎಲ್ಲದನ್ನು ನಾನೇ ನಿರ್ವಹಿಸ್ಬೇಕಾಯ್ತು. ಅವಾಗ ಅವ್ರು ಏನ್ ಮಾಡ್ತಿದ್ರು, ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತಿದ್ದೆ, ಮಧ್ಯೆ 20 ಸಲ ಕರೆಯೋದು, ಅದನ್ನ ಬರೀತಿದ್ರು ಬಿಸಿ ಊಟದ್ದು. ಹೊಸಬ್ರು PE ಟೀಚರ್ ಬರೋ ತನಕ ನೀವೇ ನಿರ್ವಹಿಸ್ಬೇಕು, ಹಾಗೆ ಹೀಗೆ ಅಂತ ಏನೇನೋ ಕಾನೂನು ಹೇಳೋದು. ಆಮೇಲೆ ಪ್ರತಿ ಸರಿ ಹೀಗೆ ಸರ್ ತುಂಬಾ ಹರ್ಟ್ ಮಾಡಿದ್ದಾರೆ ನನ್ಗಂತೂ. ಅದು ಯಾಕೆ ಹಾಗೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ನನಗೆ ಯಾವುದೇ ವೈಯಕ್ತಿಕ ದ್ವೇಷ ಅವ್ರ ಮೇಲೆ ಇರ್ಲಿಲ್ಲ ಸರ್. ಬರೀ ಏನಂತಂದ್ರೆ ಅದೇನ್ ಮಾಡ್ತೀರ ಫಸ್ಟ್ ಇದನ್ನ ಮಾಡಿ ಹೋಗ್ಲಿ ಅಂತ ಹೇಳಿ ಅರ್ಧಕ್ಕೆ ಬಿಟ್ಟು ಬಂದು ನಾನು ಕ್ಲಾಸಲ್ಲಿ ತುಂಬಾ ಡಿಸ್ಟರ್ಬ್. ಪ್ರಿಪರೇಟರಿ ಪೇಪರ್ಸ್ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೂ ಅಷ್ಟೇನೆ ಮಧ್ಯ ಕರೆಯೋದು. ಯಾವ್ದಾದ್ರು 2 ಪೇಪರಲ್ಲಿ 1 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿತ್ತು ಸರ್, ಅದನ್ನ ನಾನು ಒಪ್ಕೊಂತೀನಿ. ಅದಕ್ಕೆ ಇವ್ರು ಏನ್ ಮಾಡಿದ್ರು, ನೀವೆಲ್ಲ ತಪ್ಪು ಮಾಡ್ತಿದ್ರೆ ನಾನು ಬೇರೆಯವ್ರ ಹತ್ರ ವ್ಯಾಲ್ಯೂಯೇಷನ್ ಮಾಡಿಸ್ತೀನಿ ಅಂತಂದ್ರು. ಆಯ್ತು ಮಾಡಿಸ್ಕೊಳ್ಳಿ ಅಂತ ಕೊಟ್ಟು ಹೋಗಿದ್ದ ಪೇಪರ್ಸೇ ನೀವು ಬಿಸಾಕ್ ಹೋಗ್ತಿದ್ದೀರಾ, ನಿಮ್ಗೆ ಬರೀ ನೋಟಿಸ್ ಕೊಟ್ರು ಸರ್ ನನ್ನ ಹೆಸರು ಮೇಲೆ. ನೀವು ಹಂಗೆ ಬಿಹೇವ್ ಮಾಡ್ತೀರಾ, ತುಂಬಾ ರಫ್ ಆಗಿ ಮಾತಾಡ್ತೀರಾ, ಹಾಗೆ ನಾನು ಯಾವತ್ತೂ ಆ ರೀತಿ ಮಾತೇ ಆಡಿಲ್ಲ ಸರ್. ಬರೀ ನೋಟಿಸ್ ಎಲ್ಲ ಕೊಟ್ಟರು. ಆಮೇಲೆ ನಾನು ಮಾಡಲ್ಲ ವ್ಯಾಲ್ಯೂಯೇಷನ್, ನೀವೇ ಹೇಳಿದ್ರಲ್ಲ ಬೇರೆಯವ್ರ ಹತ್ರ ಮಾಡಿಸ್ಕೊಡ್ರಿ ಅಂದ್ರೆ ಇಲ್ಲ ಮಾಡ್ರಿ ಇವಾಗ ಅಂತ ಹೇಳಿ ಮತ್ತೆ ಪ್ರೆಷರ್ ಹಾಕೋದು. ತುಂಬಾ ಹಿಂಸೆ ಮಾಡಿದ್ದಾರೆ ಸರ್. ಎಷ್ಟು ಸಲ ನಾನು ಮೂಡ್ ಔಟ್ ಆಗಿದೆ ಅಂತಂದ್ರೆ ಹೇಳ್ಬಾರ್ದು. ನೀವು ಮ್ಯಾಥ್ಸ್ ಇಲ್ಲಿ ನೋಡ್ರಿ 1 ಮಾರ್ಕ್ಸ್ ಡಿಫ್ರೆನ್ಸ್ ಮಾಡಿದೀರಾ, ನೀವೇ ನೋಡ್ರಿ ಇಲ್ಲಿ ಕಾಣ್ತಾ ಇದೆಯಲ್ಲ. ಮಧ್ಯೆ ಎಲ್ಲೋದಾಗ್ಲೂ ನನ್ನ ಜಾತಿ, ನನ್ನ ದಲಿತ ಮಹಿಳೆ ಅಂತ ಹಿಂಗ್ ಮಾಡಿದ್ರು, ನನ್ನ ಅಂಗವಿಕಲ ಮಾಡಿ ಇವ್ರು. ನಮ್ಮ ಮನೆಗೂ ಹೆಣ್ಮಕ್ಳಿದ್ದಾರೆ, ನಮ್ಮ ಅಕ್ಕ ತಂಗಿ, ನಮ್ಮ ಮನೆಗೂ ಪೇಷಂಟ್ಸ್ಗಳಿದ್ದಾರೆ. ಸಹಜವಾಗಿ ಯಾವುದೇ ಹೆಣ್ಮಕ್ಳಿಲ್ಲಿ ಏನೇ ಅನ್ಲಿ, ಒಬ್ಬ ಹೆಣ್ಣು ನಮ್ಮ ಇಂಡಿಯಾದಲ್ಲಿ ತಾಯಿ ತರ ಒಬ್ಬ ಹೆಣ್ಣನ್ನ ಪೂಜಿಸ್ತೀವಿ. ಯಾಕೆ ಪೂಜಿಸ್ತೀವಿ ಅಂತ ಇವ್ರು ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಪ್ರತಿ ನಾಡಿ ಕಡಿತ ಯಾರು ಬಂದಾಗ ಇವ್ರಿಗೆ ನಾವು ಏನಮ್ಮ ಬಾರಮ್ಮ ಅಕ್ಕ ತಂಗಿ ತರ ಟ್ರೀಟ್ ಮಾಡೋದು. ನಮ್ಮ ತಾಯಿನ ಅಕ್ಕ ತಂಗಿ ತರನೇ ಅಲ್ವಾ ಅವ್ರಿಗೆ. ಅದ್ರ ಈ ಜನಗಳನ್ನ, ಈ ಊರಿನ ಜನಗಳನ್ನ ತಾಳ 3 ವರ್ಷದ ತನಕ ಪರಿಚಯ ಮಾಡಿದ್ರು ಅವರು. ಬಟ್ ಯಾವ